ನೀವು ಅಂದ್ರೆ ಈ ಕೆಲಸ ಬಿಟ್ಟು ಬೇರೆ ಏನಾದ್ರು ಇದೆಯಾ ಸರ್ ಅಥವಾ ಇದೊಂದೇ ವೃತ್ತಿ? ಮೇಡಮ್ ನಮ್ಮ ಕುಂಬಾರ ಜನರು ಸುಮಾರು ಜನ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಎಜುಕೇಟೆಡ್. ಸೊ Okay. ನಾನು ಡಿಗ್ರಿ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಟೈಪಿಂಗು ಮಾಡ್ಕೊಂಡೆ. ಆ ಟೈಮ್ 90s ಅಲ್ಲಿ ಹಾ ಹಾ ಕೆಲಸ ಸಿಗ್ಲಿಲ್ಲ. ಹಾ ಈ ಕೆಲಸ ಮಾಡ್ಕೊಂಡೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ನಮ್ಮ ತಂದೆ ಎಬ್ಸೋರು, 8-8:30 ಕೆಲಸ ಮಾಡಬೇಕು, 9 ಗಂಟೆಗೆ ಸ್ಕೂಲ್ ಹೋಗ್ಬೇಕು, 9ರಿಂದ 5 ಗಂಟೆವರೆಗೂ ಸ್ಕೂಲು, 5:30 ಮತ್ತೆ ಮನೆಗೆ ಬರಬೇಕು, 9:00ವರೆಗೂ ಈ ಕುಂಬಾರ ಕೆಲಸ ಮಾಡಬೇಕು. ಅವಾಗಿಂದನೇ ಟ್ರೈನಿಂಗ್ ಅವಾಗ ಸಿಕ್ತು. ಚಿಕ್ಕ ನಾನು 8 ವಯಸ್ಸಲ್ಲಿರುವಾಗ ನಮ್ಮ ತಂದೆ ಕೆಲಸ ಕಳ್ಸಿಕೊಟ್ರು. ಈಗ 56 ಆಗ್ತಿದೆ. ಅವತ್ತಿಂದ ಇವತ್ತವರೆಗೂ ಕುಂಬಾರ ಕೆಲಸ ಮಾಡ್ತಾನೆ ಇದೀವಿ. ಒಂದ್ ಕಡೆ Okay. ಇನ್ಕಮ್ ಇರಬೇಕು, ಎಜುಕೇಶನ್ ಇರಬೇಕು. ನಮ್ಮ ಮಕ್ಕಳನ್ನ ಹಂಗೆ ಬೆಳೆಸಿದೀವಿ ನಾವು. ಹ್ಮ್ ಸೊ ಈಗ ನಾನು ಓದ್ಬಿಟ್ಟು ನನಗೆ ಈಗ ಕೈ ಕೊಡ್ತಾ ಇರೋದು ಎಜುಕೇಶನ್ ಜೊತೆ ನನ್ನ ಕೈ ಕಸಬು. ನಿಜ. ಸೊ ಎಜುಕೇಶನ್ ನನಗೆ ಗೊತ್ತಿರೋವರೆಗೂ ಅದು ಒಂದು ಪಾರ್ಟ್ ಆಫ್ ಲೈಫ್, ನಿನ್ ಜ್ಞಾನ ಅಷ್ಟೇ. ಅದರಿಂದ ನಾವು ದುಡ್ಡು ಮಾಡ್ಬೇಕಂತ ಹೇಳೋದು ತಪ್ಪು. ನಾನು ಓದಿದ್ದಕ್ಕೆ ನನ್ನ ಡಿಗ್ರಿ ಮಾಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಕೆಲಸ ಸೇರ್ಕೊಂಡು ಅದರಿಂದ ದುಡ್ಡು ಮಾಡ್ಬೇಕು ಅನ್ನೋದು ತಪ್ಪು. ವಿವಿಧ ರೀತಿ ಇದೆ. ಏನ್ ಸಿಗುತ್ತೋ ಅದ್ರಲ್ಲಿ ಈ ಬದುಕು ಯಾವ ಕಟ್ಕೊಳ್ಬೇಕು. ವಿವಿಧ ರೀತಿ ಇದೆ. ನಾನು ಇದ್ರಲ್ಲಿ ಸಿಗ್ಲಿಲ್ಲ, ನಮ್ಮ ತಂದೆಗೂ ಇಷ್ಟ ಇರ್ಲಿಲ್ಲ. ನೀನು ಡಿಗ್ರಿ ಮಾಡ್ಬಿಟ್ಟು ಯಾಕೆ ಈ ಕೆಲಸ ಮಾಡ್ತೀಯ, ನೀನು ಹಾ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಹೋಗ್ಬೇಕು ನನ್ ಕನ್ಸು ಅಂತ ಹೇಳಿದ್ರು. ಬಟ್ ನನ್ಗೆ ಕನ್ಸಿಲ್ವಲ್ಲ. ಹಾ ಸೊ ನಾನ್ ಯಾಕೆ ಇದ್ರಲ್ಲೇ ಮುಂದುವರಿಬಾರ್ದು ಅಂತ ಹೇಳಿ ನಾನು ಇದ್ರಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡೆ. ಅದ್ರ ಅರ್ಥ ಪಾರ್ಟಿಯಲ್ಲಿ. ನಿಮಗೆ ಎಲ್ಲೋ ಒಂದ್ ಕಡೆ ಈ ಕೆಲಸ ತುಂಬಾ ಖುಷಿ ಕೊಡುತ್ತೆ, ನೋಡಿ ನೆಮ್ಮದಿ ಮೇಡಮ್, ಇದೆ. ಇದು ನನ್ನ ಜೀವನ ವೃತ್ತಿ. ನಾವು ಇದ್ರಲ್ಲೇ ಬದುಕ್ಬೇಕಂತ ಅವಾಗ್ಲೇ ಡಿಸೈಡ್ ಮಾಡ್ಬಿಟ್ಟೆ. ನಮ್ಗೆ ಜೀವನೋಪಾಯಕ್ಕಾಗಿ ಅಂತ ಮಾಡಿದ್ದ ಕೆಲಸ ನಾನು. ಹಾ ಹಾ ನಾನು ಇದ್ರಲ್ಲೇ ಬದುಕ್ಬೇಕು, ನನ್ನ ಜೀವನ ಇದ್ರಲ್ಲೇ ಇನ್ಕಮ್ ಮಾಡಿಸ್ಕೊಳ್ಬೇಕಂತ ಅವಾಗ್ಲೇ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು. ಹ್ಮ್ ಡಿಸೈಡ್ ಮಾಡ್ಕೊಂಡು ಈ ಫೀಲ್ಡ್ ಅಲ್ಲೇ ಬೆಳೆದೆ. ಸುಮಾರು ಏರುಪೇರುಗಳು ನೋಡಿದೆ ನಾನು. ಹ್ಮ್ ಅದರಿಂದ ಸಕ್ಸಸ್ ಆಗಿ ಬಂದಿದ್ವಿ. ಎಲ್ಲಾ ಫೀಲ್ಡ್ ಅಲ್ಲಿ ನಿಮ್ಗೆ ಏರುಪೇರು ಇದ್ದೇ ಇರುತ್ತೆ. ಹೌದು. ಸೊ ಅದನ್ನ ನೋಡಿದೀವಿ. ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ರಿ, ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಯಾಕಂದ್ರೆ ಈಗಿನ ಯುವ ಜನಾಂಗಕ್ಕೆ ನಾನು ಇಷ್ಟು ಓದಿದ್ದೀನಿ, ನಾನು ಹಿಂಗೆ ಇರ್ಬೇಕು, ನಾನು ಯಾಕೆ ಈ ಕೆಲಸ ಮಾಡ್ಬೇಕು ಅಥವಾ ಆ ಕೆಲಸ ಮಾಡ್ಬೇಕು ಅಂತ, ಬರೀ ಮಡಕೆದ ಕೆಲಸ ಅಲ್ಲ ನಾನು ಹೇಳ್ತಾ ಇರೋದು, ಇಲ್ಲ ನಾನು ಪ್ರತಿ ಬೇರೆ ಬೇರೆ ವಿಚಾರದಲ್ಲಿ. ಯುವಕರಿಗೂ ಹೇಳೋ ವಿಷಯ ಇದೆ. ಅಂದ್ರೆ ನಾವು ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ, ನೋಡಿ ಲೈಫ್ ಅಲ್ಲಿ ಎಜುಕೇಶನ್ ಒಂದು ಪಾರ್ಟ್ ಅಷ್ಟೇ. ಅದನ್ನ ನಾವು ಡಿಗ್ರಿ ನಾನು ಮಾಡ್ಬಿಟ್ಟು ಇವತ್ತು ಎಷ್ಟು ಜನ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ಉದ್ಭವ ಆಗ್ತಾ ಇದ್ದಾರೆ. ಎಷ್ಟು ಕೋಟಿ ಜನಗಳು ಓದ್ಬಿಟ್ಟು ಹೊರಗಡೆ ಎಲ್ರಿಗೂ ಎಂಪ್ಲಾಯ್ಮೆಂಟ್ ಇದೆಯಾ? ಓದೋದು ಒಂದು, ಮಾಡೋ ಕೆಲಸ ಒಂದಾಗಿರುತ್ತೆ. ಸೊ ಅವ್ರಿಗೆ ನಾನು ಹೇಳೋದ್ರಿಂದ ಮೋನೋಪಲಿ ಬಿಸ್ನೆಸ್ ತುಂಬಾ ಇದೆ ಜಗತ್ತಿನಲ್ಲಿ. ಅದಕ್ಕೆ ಮಾನ ಮರ್ಯಾದೆಲ್ಲ ನೋಡಬಾರ್ದು. ನನ್ಗೆ ಓದ್ಬಿಟ್ಟು ಈ ಕೆಲಸ ಮಾಡ್ಬೇಕಂತ ನನಗೂ ಕೇಳಿ ಮಾಡ್ತಾ ಇದ್ರು. ನಾನು ಓದ್ಬಿಟ್ಟು ಈ ಕೆಲಸ ಮಾಡುವಾಗ ನಮ್ಮ ರಿಲೇಷನ್ಗಳಲ್ಲೇ ನಾನು ಫಸ್ಟ್ ಎಲ್ಲ ಒಂದು ಇಂಟೀರಿಯರ್, ಎಕ್ಸ್ಟೀರಿಯರ್, ಲ್ಯಾಂಡ್ಸ್ಕೇಪಿಂಗ್, ಎಕ್ಸ್ಪೋರ್ಟ್ಗೆ ಐಟಮ್ಸ್ಗಳ ಮಾಡ್ತಾ ಇದ್ದೆ. ಸೊ ಅವಾಗ ನಮ್ಮ ರಿಲೇಷನ್ಸ್ಗಳೇ, ನೀನೇನು ಇಷ್ಟು ದೊಡ್ಡ ಕೆಲಸಗಾರ ಆಗ್ಬಿಟ್ಟು ನಾನು ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀನಿ, ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ ಪಾಟ್ರಿಯಲ್ಲಿ. ಹೌದಾ? ಸುಮಾರು ಡಾಕ್ಯುಮೆಂಟ್ರಿಗಳಿದೆ, ಸುಮಾರು ನ್ಯಾಷನಲ್ ಎಕ್ಸಿಬಿಷನ್ಸ್ಗಳು ಮಾಡಿ ಅದರಲ್ಲೂ ಅವಾರ್ಡ್ಗಳು ತಗೊಂಡಿದ್ದೀನಿ. ಓಕೆ ಈಗ ಇತ್ತೀಚೆಗೆ ಒಂದು ಲಾಸ್ಟ್ ಮಂತ್ ಒಂದು ಪುಸ್ತಕನೂ ರಿಲೀಸ್ ಆಯಿತು ನನ್ನ ಬಗ್ಗೆ, ಬೆಂಗಳೂರಿಯನ್ ಅಂತ. ಓಕೆ ಒಂದು 80 ಜನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ನಂದು ಒಂದು ಪೇಜ್ ಇದೆ. ಸೊ ಅವ್ರಿಗೆ ಇಂಪ್ರೆಸ್ ಆಗಿ ನಮ್ಮ ಸ್ಟೋರಿನ ಹಾಕಿದ್ದಾರೆ ಅವರು. ಸೂಪರ್. ಆ ಪುಸ್ತಕ ಅಲ್ಲೇ ಇಟ್ಟಿದ್ದೀನಿ. ಓಕೆ